ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ. ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ, ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ, DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂಥೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಸಣ್ಣ ಪುಟ್ಟಗಳಿದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂಥೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳಿದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ. ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ. ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ, ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ, DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂಥೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಈ ಸಣ್ಣ ಪುಟ್ಟಗಳಿದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತು ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂಥೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳಿದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ. ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ. ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು.
ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ ಡಿವೈಎಸ್ಪಿ ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, ಡಿವೈಎಸ್ಪಿ ಇರಲಿಲ್ಲ ಅಂಥೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಈ ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ, DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂಥೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಈ ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ, DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂಥೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಈ ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂತೇಳಿ
ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳೆಲ್ಲ ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ, ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ, DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂತ ಹೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಈ ಸಣ್ಣ ಪುಟ್ಟಗಳೆಲ್ಲ ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತು ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂಥೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳೆಲ್ಲ ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ